ಹಾಯ್ ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಶಿಖರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಚಾನಲ್ನಲ್ಲಿ ಯಾವುದಾದ್ರೂ ವಿಡಿಯೋ ಬರ್ತಾ ಇದೆ ಅಂದರೆ ಎಲ್ಲರ ಗಮನದಲ್ಲೂ ಕೂಡ ಒಂದು ವಿಷಯ ನೆನಪನ್ನಲ್ಲಿರಬೇಕು, ಅಂದರೆ ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋನೇ ಅದಾಗಿರುತ್ತೆ ಅಂತ. ನಮ್ಮ ಚಾನಲ್ನ ವಿಶೇಷತೆ ಏನಂತ ಅಂದರೆ ವಿತೌಟ್ ಕಂಟೆಂಟ್ ನಾನು ವಿಡಿಯೋ ಮಾಡೋದೇ ಇಲ್ಲ. ನೋಡಿ ಸ್ನೇಹಿತರೆ, ಇವತ್ತು ಕೂಡ ಅದೇ ರೀತಿ ಒಂದು ಇಂಪಾರ್ಟೆಂಟ್ ಒಂದು ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ದ್ವಿತೀಯ PUC ಫಲಿತಾಂಶಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಇಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಮಾರ್ಚ್ 2025ರ ದ್ವಿತೀಯ PUC ಪರೀಕ್ಷೆ ದಿನಾಂಕ 1-3-2025ರಿಂದ 20-3-2025ರವರೆಗೆ ನಡೆಸಲಾಗಿತ್ತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 8-4-2025ರಂದು ಅಂದರೆ ನಾಳೆ ಮಧ್ಯಾಹ್ನ 12ವರೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಅಂದರೆ ಆ ಸುದ್ದಿಗೋಷ್ಠಿ ಅಂದರೆ ಮುಗಿದ ನಂತರ ಆ ಫಲಿತಾಂಶವನ್ನು ನೀವು ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಅಡ್ರೆಸ್ ಏನಿದೆ ಇದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗಿದ್ರೆ ಫಲಿತಾಂಶ ಎಷ್ಟು ಗಂಟೆಗೆ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ ಅನ್ನೋದಾದರೆ ಮಧ್ಯಾಹ್ನ 1ವರೆಗೆ, ಅಂದರೆ ನಾಳೆ ಮಧ್ಯಾಹ್ನ 1ವರೆಗೆ ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ನೋಡಿ ಮಕ್ಕಳ, ನಾಳೆ ಮಧ್ಯಾಹ್ನ ರಿಸಲ್ಟ್ ಬಂದ ಮೇಲೆ ಕಡಿಮೆ ಅಂಕ ಬಂತು ಅಥವಾ ಫೇಲ್ ಆಯಿತು ಅಂತ ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ಬೇಡಿ. ನೋಡಿ, ಸೋಲು ಗೆಲುವು ಯಾವುದು ಕೂಡ ಶಾಶ್ವತ ಅಲ್ಲ. ಅಂದರೆ ಇವತ್ತು ಸೋತವರು ನಾಳೆ ಗೆಲ್ತಾರೆ, ಇವತ್ತು ಗೆದ್ದವರು ನಾಳೆ ಸೋಲ್ಬೋದು. ಅಂದರೆ ಎಲ್ಲರೂ ಕೂಡ ಭವಿಷ್ಯವನ್ನು ಅಂದರೆ ರೂಪಿಸ್ಕೊಳ್ಬೋದು. ಅಂದರೆ ಓದಿರೋರು ರೂಪಿಸ್ಕೊಳ್ಬೋದು, ಓದೇ ಇದ್ದವರು ರೂಪಿಸ್ಕೊಳ್ಬೋದು. ಆದ್ದರಿಂದ ಯಾರು ಕೂಡ ಧೃತಿಗೆಡಬೇಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಅಂದರೆ ಒಳ್ಳೆಯ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯ ರಿಸಲ್ಟನ್ನು ತಂದುಕೊಡಲಿ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ.